ನಮಸ್ಕಾರ, ನಾನು ನಿಮ್ಮ ಮಲ್ಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಬ್ಯಾಂಕುಗಳ ಕೆವೈಸಿ ಪ್ರಕ್ರಿಯೆ ಇನ್ನಷ್ಟು ಕಟ್ಟುನಿಟ್ಟು. ಕೋವಿಡ್ ನಂತರ ಮನೆ ಬೇಡಿಕೆ ಹೆಚ್ಚಾಗಿದ್ದೇಕೆ? ಹೊಸ ದಾಖಲೆ ಬರೆದ ಚಿನ್ನದ ದರ. ಈ ಎಲ್ಲ ಸುದ್ದಿಗಳ ಜೊತೆಗೆ ಸ್ಟಾಕ್ ಮಾರ್ಕೆಟ್ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ಇನ್ನಷ್ಟು ಸುದ್ದಿಗಳು ಇವೆ. ಬನ್ನಿ ಹಾಗಾದರೆ ಲಂಚ್ ಬಾಕ್ಸ್ ಓಪನ್ ಮಾಡೋಣ. ಬ್ಯಾಂಕುಗಳ ಕೆವೈಸಿ ಪ್ರಕ್ರಿಯೆ ಇನ್ನಷ್ಟು ಕಟ್ಟುನಿಟ್ಟು. ಒಂದಕ್ಕಿಂತ ಹೆಚ್ಚು ಖಾತೆಗಳನ್ನು ಹೊಂದಿರುವ ಗ್ರಾಹಕರಿಗೆ ಮಲ್ಟಿಲೆವೆಲ್ ವೆರಿಫಿಕೇಷನ್ ಕೆವೈಸಿ ಪ್ರಕ್ರಿಯೆಯನ್ನು ಇನ್ನಷ್ಟು ಬಲಪಡಿಸಲು ಬ್ಯಾಂಕುಗಳು ತಯಾರಿಯನ್ನು ನಡೆಸುತ್ತಿವೆ. ಕೆವೈಸಿ ಸ್ಟ್ಯಾಂಡರ್ಡ್ ಅನ್ನು ಕಟ್ಟುನಿಟ್ಟು ಮಾಡಲು ಖಾತೆಗಳು ಮತ್ತು ಖಾತೆದಾರರನ್ನು ಗುರುತಿಸಲು ಬ್ಯಾಂಕುಗಳು ಹೆಚ್ಚಿನ ವೆರಿಫಿಕೇಷನ್ ಲೇಯರ್ಗಳನ್ನು ಸೇರಿಸಲಿವೆ. ಯೋಜನೆಯ ಪ್ರಕಾರ ಕೆವೈಸಿಯನ್ನು ಒಂದು ಫೋನ್ ಸಂಖ್ಯೆಗೆ ಲಿಂಕ್ ಮಾಡಿದ ಒಂದಕ್ಕಿಂತ ಹೆಚ್ಚು ಅಕೌಂಟ್ಗಳಿದ್ದರೆ ಅಥವಾ ಜಾಯಿಂಟ್ ಅಕೌಂಟ್ಗಳಿದ್ದರೆ ಅದಕ್ಕೂ ಅಪ್ಡೇಟ್ ಮಾಡಲಾಗುತ್ತೆ. ಒಂದಕ್ಕಿಂತ ಹೆಚ್ಚು ಖಾತೆಗಳನ್ನು ಇಟ್ಟುಕೊಂಡ ಗ್ರಾಹಕರು ಬೇರೆ ಬೇರೆ ದಾಖಲೆಗಳನ್ನು ಸಲ್ಲಿಸಿ ಅಕೌಂಟ್ ಓಪನ್ ಮಾಡಿದ್ದರೆ ಅವರಿಗೆ ಹೆಚ್ಚುವರಿ ವೆರಿಫಿಕೇಷನ್ ಮಾಡಲಾಗುತ್ತೆ. ಜಂಟಿ ಖಾತೆಗಳಿಗೆ ಪಾನ್, ಆಧಾರ್ ಮತ್ತು ವಿಶಿಷ್ಟ ಮೊಬೈಲ್ ಸಂಖ್ಯೆಯಂತಹ ಮಲ್ಟಿಲೆವೆಲ್ ಸೆಕೆಂಡರಿ ಐಡೆಂಟಿಫೈಯರ್ಗಳನ್ನು ಪರಿಗಣಿಸಲಾಗ್ತಿದೆ. ಮುಂಬರುವ ದಿನಗಳಲ್ಲಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿರುವ ಗ್ರಾಹಕರಿಂದ ಕೆವೈಸಿ ವಿಷಯದಲ್ಲಿ ಇನ್ನಷ್ಟು ಕಾಗದ ಪತ್ರಗಳನ್ನು ಕೊಡಿ ಎಂದು ಬ್ಯಾಂಕುಗಳು ಬೇಡಿಕೆ ಇಡಬಹುದು. ನೌಕರರು ಮತ್ತು ಪಿಂಚಣಿದಾರರಿಗೆ ಹೋಳಿ ಉಡುಗೊರೆ. ನೌಕರರು ಮತ್ತು ಪಿಂಚಣಿದಾರರಿಗೆ ಹೋಳಿ ಉಡುಗೊರೆಯನ್ನು ನೀಡಿರುವ ತ್ರಿಪುರಾ ಸರ್ಕಾರ ಡಿಎ ಅಂದರೆ ತುಟ್ಟಿ ಭತ್ಯೆಯ ಹೆಚ್ಚಳವನ್ನು ಘೋಷಣೆ ಮಾಡಿದೆ. ರಾಜ್ಯ ನೌಕರರ ತುಟ್ಟಿ ಭತ್ಯೆಯನ್ನು ಶೇಕಡ 5 ಹೆಚ್ಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಮಾಣಿಕ್ ಸಹಾ ತಿಳಿಸಿದ್ದಾರೆ. ಈ ನಿರ್ಧಾರವನ್ನು ಜನವರಿ 1, 2024ರಿಂದ ಜಾರಿಗೆ ತರಲಾಗುವುದು. ನೌಕರರು ಮತ್ತು ಪಿಂಚಣಿದಾರರಿಗೆ ಬಾಕಿಯನ್ನು ಪಾವತಿಸಲಾಗುವುದು. ರಾಜ್ಯ ನೌಕರರು ಮತ್ತು ಪಿಂಚಣಿದಾರರಿಗೆ ಶೇಕಡ 25 ಡಿಎ ಸಿಗಲಿದೆ ಎಂದು ಮಾಣಿಕ್ ಸಹಾ ಹೇಳಿದರು. ಇದು ಮೊದಲು ಶೇಕಡ 20 ಕೊನೆಗೂ ಮೌನ ಮುರಿದ ವಿಜಯ್ ಶೇಖರ್ ಶರ್ಮಾ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಮೇಲೆ ಆರ್ಬಿಐ ತೆಗೆದುಕೊಂಡ ಕ್ರಮದ ನಂತರ ಪೇಟಿಎಂ ಸಂಸ್ಥಾಪಕ ವಿಜಯ್ ಶೇಖರ್ ಶರ್ಮಾ ಮೊದಲ ಬಾರಿ ಮಾತನಾಡಿದ್ದಾರೆ. ಪೇಟಿಎಂ ಚೇತರಿಸಿಕೊಳ್ಳುತ್ತದೆ ಎಂಬ ವಿಶ್ವಾಸವಿದೆ ಎಂದು ಅವರು ಹೇಳಿದ್ದಾರೆ. ಜಪಾನ್ ರಾಜಧಾನಿ ಟೋಕಿಯೋದಲ್ಲಿ ನಡೆದ ಫಿನ್ಟೆಕ್ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಅವರು ಪೇಟಿಎಂ ಅನ್ನು ಏಷ್ಯಾದ ಲೀಡರ್ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ವಿರುದ್ಧ ಕೈಗೊಂಡ ಕ್ರಮದಿಂದ ನಿರಾಶೆಯಾಗಿಲ್ಲ. ಕಂಪನಿ ಚೇತರಿಸಿಕೊಳ್ಳಲಿದೆ. ಈ ದೊಡ್ಡ ಸಮಸ್ಯೆಯಿಂದ ನಾವು ಬಹಳಷ್ಟು ಕಲಿತಿದ್ದೇವೆ. ಪೇಟಿಎಂ ಇದೇ ಮೊದಲ ಬಾರಿಗೆ ಎಷ್ಟು ದೊಡ್ಡ ಸಮಸ್ಯೆಯನ್ನು ಎದುರಿಸಿದೆ ಎಂದಿದ್ದಾರೆ. ಸಿಎನ್ಜಿ ದರ ಇಳಿಕೆ. ಮುಂಬೈ ಜನತೆಗೊಂದು ಸಂತಸದ ಸುದ್ದಿ ಇಲ್ಲಿದೆ. ಸರ್ಕಾರಿ ಕಂಪನಿ ಮಹಾನಗರ ಗ್ಯಾಸ್ ಲಿಮಿಟೆಡ್ ಎಂಜಿಎಲ್ ಈಗ ಸಿಎನ್ಜಿ ಬೆಲೆಯಲ್ಲಿ ಭಾರಿ ಇಳಿಕೆಯನ್ನು ಘೋಷಣೆ ಮಾಡಿದೆ. ಕಂಪ್ರೆಸ್ಡ್ ನೈಸರ್ಗಿಕ ಅನಿಲದ ಬೆಲೆಯನ್ನು ಪ್ರತಿ ಕಿಲೋಗೆ ₹2.50 ಕಡಿಮೆ ಮಾಡಿದೆ. ಮಂಗಳವಾರ ಸಂಜೆ ಈ ಬಗ್ಗೆ ಕಂಪನಿ ಹೇಳಿಕೆಯನ್ನು ಕೊಟ್ಟಿದೆ. ಹೊಸ ದರ ಮಾರ್ಚ್ 6ರಿಂದ ಜಾರಿಗೆ ಬಂದಿವೆ. ಪ್ರತಿ ಕೆಜಿಗೆ ₹2.5 ಕಡಿತಗೊಳಿಸಿದ ನಂತರ ಮುಂಬೈನಲ್ಲಿ ಸಿಎನ್ಜಿ ಬೆಲೆ ಕೆಜಿಗೆ ₹73.50 ಬಂದಿದೆ. ಎಂಜಿಎಲ್ ಮುಂಬೈ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಿಎನ್ಜಿಯನ್ನು ಪೂರೈಸುತ್ತಿದೆ. ಗ್ಯಾಸ್ ಇನ್ಪುಟ್ನಲ್ಲಿನ ಕಡಿತದಿಂದಾಗಿ ಈ ನಿರ್ಧಾರ ಮಾಡಲಾಗಿದೆ ಎಂದು ಪ್ರಕಟಣೆಯಲ್ಲಿ ಕಂಪನಿ ತಿಳಿಸಿದೆ. ಹೊಸ ಐತಿಹಾಸಿಕ ಗರಿಷ್ಠ ದರ ತಲುಪಿದ ಚಿನ್ನ 10 ಗ್ರಾಂಗೆ ₹66,000 ಸಮೀಪ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರೀ ಏರಿಕೆಯಾದ ನಂತರ ಅದರ ಪರಿಣಾಮ ದೇಶೀಯ ಮಾರುಕಟ್ಟೆಯ ಮೇಲೂ ಆಗಿದೆ. ಮಂಗಳವಾರ ರಾಜಧಾನಿ ದೆಹಲಿಯ ಬುಲಿಯನ್ ಮಾರುಕಟ್ಟೆಯಲ್ಲಿ 10 ಗ್ರಾಂ ಚಿನ್ನ ₹65,000 ಆಗಿ ದಾಖಲೆಯ ಏರಿಕೆಯಾಗಿತ್ತು. ಇಂದು ಕೂಡ ದೆಹಲಿಯಲ್ಲಿ 24 ಕ್ಯಾರೆಟ್ ಚಿನ್ನ ₹250 ಹೆಚ್ಚಾಗಿದೆ. ಇದರಿಂದ 10 ಗ್ರಾಂಗೆ ₹65,280 ಆಗಿದೆ. ಬೆಳ್ಳಿ ಕೆಜಿಗೆ ₹200 ಅಗ್ಗವಾಗಿದ್ದು ಕೆಜಿಗೆ ₹74,500 ಆಗಿದೆ. ಉತ್ತಮ ಮಾರಾಟ ಕಂಡ ಎಸ್ಜಿಬಿ. ಈ ಹಣಕಾಸು ವರ್ಷದಲ್ಲಿ ಚಿನ್ನದ ಬೆಲೆಗಳು ದಾಖಲೆಯ ಎತ್ತರವನ್ನು ತಲುಪಿದ್ದರೂ ಸೆನ್ಸೆಕ್ಸ್, ನಿಫ್ಟಿ ಸಾರ್ವಕಾಲಿಕ ಗರಿಷ್ಠ ವಹಿವಾಟನ್ನು ಮಾಡಿದ್ದರೂ ಭಾರತದಲ್ಲಿ ಚಿನ್ನದ ಬಾಂಡ್ಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತಲೇ ಇದೆ. ಕಳೆದ ತಿಂಗಳು ಅಂದರೆ ಫೆಬ್ರವರಿಯಲ್ಲಿ ಹೂಡಿಕೆದಾರರು ದಾಖಲೆಯ 12.78 ಟನ್ ಚಿನ್ನವನ್ನು 8,008.38 ಕೋಟಿ ಮೌಲ್ಯದ ಬಾಂಡ್ಗಳಲ್ಲಿ ಖರೀದಿಸಿದ್ದಾರೆ ಎಂದು ಆರ್ಬಿಐ ಅಂಕಿ ಅಂಶಗಳು ಹೇಳುತ್ತವೆ. ಇದು ಈವರೆಗಿನ ಗರಿಷ್ಠ ಮೊತ್ತವಾಗಿದೆ. ಕಳೆದ ತಿಂಗಳು ಪ್ರಕಟಿಸಿದ್ದ ಸಾವರಿನ್ ಗೋಲ್ಡ್ ಬಾಂಡ್ಗಳು ಪ್ರತಿ ಗ್ರಾಂಗೆ ದಾಖಲೆಯ ಗರಿಷ್ಠ 6,263 ಆಗಿತ್ತು. ಚಿನ್ನ ಇಟ್ಟುಕೊಳ್ಳುವುದಕ್ಕೆ ಪರ್ಯಾಯವಾಗಿ ಬಾಂಡ್ಗಳತ್ತ ಗ್ರಾಹಕರ ಆಕರ್ಷಣೆಯು ಫಿನಾನ್ಷಿಯಲ್ ಇಯರ್ ಅಂದರೆ ಹಣಕಾಸು ವರ್ಷ 2024ರಲ್ಲಿ 44.33 ಟನ್ ಆಗಿತ್ತು. ಇದು ಈವರೆಗಿನ ಎಲ್ಲ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ ಅತ್ಯಧಿಕವಾಗಿದೆ. ಚುನಾವಣಾ ಬಾಂಡ್ಗಳ ಖಾತೆಗಳನ್ನು ಬಹಿರಂಗಪಡಿಸಲಾಗುವುದಿಲ್ಲ.
ರಾಜಕೀಯ ಪಕ್ಷಗಳು ಚುನಾವಣಾ ಬಾಂಡ್ಗಳಿಂದ ಪಡೆದ ದೇಣಿಗೆಗಳ ಮಾಹಿತಿ ಸಿಗುವುದಕ್ಕೆ ಇನ್ನಷ್ಟು ಸಮಯ ಬೇಕಾಗುತ್ತೆ. ಏಕೆಂದರೆ ರಾಜಕೀಯ ಪಕ್ಷಗಳು ಪಡೆದುಕೊಂಡ ಪ್ರತಿ ಚುನಾವಣಾ ಬಾಂಡ್ಗಳ ವಿವರಗಳನ್ನು ಬಹಿರಂಗಪಡಿಸಲು ಜೂನ್ 30ರವರೆಗೆ ಸಮಯ ಬೇಕು ಎಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೇಳಿದ್ದು, ಕಾಲಾವಕಾಶವನ್ನು ವಿಸ್ತರಿಸುವಂತೆ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡಿದೆ. ಕಳೆದ ತಿಂಗಳು ಮಾರ್ಚ್ 6ರ ಒಳಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವಂತೆ ಎಸ್ಬಿಐಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿತ್ತು. ಚುನಾವಣಾ ಬಾಂಡ್ಗಳು ಅಸಾಂವಿಧಾನಿಕ ಎಂದು ಫೆಬ್ರವರಿ 15ರಂದು ಸುಪ್ರೀಂ ಕೋರ್ಟ್ ನಿಷೇಧ ಮಾಡಿತ್ತು. ಕೋವಿಡ್ ನಂತರ ಮನೆ ಬೇಡಿಕೆ ಹೆಚ್ಚಾಗಿದ್ದೇಕೆ? ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಆಸ್ತಿ ಮಾರುಕಟ್ಟೆಯಲ್ಲಿ ಕುಸಿತವಾಗುತ್ತಿದೆ ಎಂದು ಕಂಡುಬಂದಿತ್ತು. ಆದರೆ ಕರೋನಾ ಅವಧಿಯಲ್ಲಿ ಮನೆ ಮತ್ತು ಜಮೀನುಗಳ ಬೆಲೆಗಳಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ. ಎಫ್ಐಸಿಸಿಐ ಅಂದರೆ ಫಿಕ್ಕಿ ಮತ್ತು ಎನರಾಕ್ ನಡೆಸಿದ ಸಮೀಕ್ಷೆಯಲ್ಲಿ ಈ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ದೇಶದಲ್ಲಿ ದೊಡ್ಡ ಮತ್ತು ಐಷಾರಾಮಿ ಮನೆಗಳ ಬೇಡಿಕೆಯಲ್ಲಿ ಗಣನೀಯ ಏರಿಕೆಯಾಗಿದೆ ಎಂದು ಈ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಹೂಡಿಕೆದಾರರು ಮತ್ತೊಮ್ಮೆ ದೇಶದ ವಸತಿ ಮಾರುಕಟ್ಟೆಯತ್ತ ಮುಖ ಮಾಡಲು ಆರಂಭಿಸಿದ್ದಾರೆ ಎಂದು ಸಮೀಕ್ಷೆ ಹೇಳಿದೆ. 36ರಷ್ಟು ಜನ ಇನ್ವೆಸ್ಟ್ಮೆಂಟ್ ಮೂಲಕ ಮನೆಯನ್ನು ಖರೀದಿಸಲು ಬಯಸುತ್ತಾರೆ. ಜನರು ದೊಡ್ಡ ಮನೆ ಖರೀದಿಸಲು ಬಯಸುತ್ತಿದ್ದಾರೆ. ಹೊಸ ಪ್ರಾಜೆಕ್ಟ್ಗಳಲ್ಲಿ ಫ್ಲಾಟ್ಗಳನ್ನು ಖರೀದಿಸುವುದಕ್ಕೆ ಅವರು ಹಿಂಜರಿಯುವುದಿಲ್ಲ ಎಂದು ಸಮೀಕ್ಷೆ ತಿಳಿಸಿದೆ. ಫಿಕ್ಕಿಯ ರಿಯಲ್ ಎಸ್ಟೇಟ್ ಕಮಿಟಿ ಅಧ್ಯಕ್ಷ ರಾಜ್ ಮೆಂಡಾ ಹೇಳುವ ಪ್ರಕಾರ, ಡಿಸ್ಪೋಸಬಲ್ ಇನ್ಕಮ್ ಹೆಚ್ಚುತ್ತಿರುವುದರಿಂದ ಕೋವಿಡ್-19 ಸಾಂಕ್ರಾಮಿಕದ ನಂತರ ಮನೆಯಲ್ಲೇ ಕೆಲಸ ಮಾಡುವ ಟ್ರೆಂಡ್ ಕೂಡ ಇದೆ. ಇದರಿಂದ ದೊಡ್ಡ ಮನೆಯನ್ನು ಖರೀದಿಸಲು ಜನರು ಬಯಸುತ್ತಾರೆ. ಹೀಗಾಗಿ ದೇಶದಲ್ಲಿ ದೊಡ್ಡ ಮತ್ತು ಐಷಾರಾಮಿ ಮನೆಗಳಿಗೆ ಬೇಡಿಕೆ ಗಮನಾರ್ಹವಾಗಿ ಹೆಚ್ಚಾಗಿದೆ. ಇದರ ಹೊರತಾಗಿ ಈಗ ಜನರು ಬಾಡಿಗೆ ಮನೆಯಲ್ಲಿ ವಾಸಿಸುವ ಬದಲು ಮನೆ ಮಾಲೀಕರಾಗಲು ಬಯಸುತ್ತಾರೆ ಎಂದಿದ್ದಾರೆ. ಇವಿಷ್ಟು ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.